ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಹೇಳಿದ್ರೆ ಯಾವತ್ತು ಕಾಂಟ್ರವರ್ಸಿ ಜೊತೆಗೆ ಯಾವತ್ತು ನ್ಯೂಸಲ್ಲಿ ಇರುವಂಥ ಒಬ್ಬ ನಟ ಅಂತಲೇ ಹೇಳ್ಬೋದು ಕನ್ನಡದಲ್ಲಿ. ಸೊ ಈಗ ಇಷ್ಟು ದಿನ ದರ್ಶನ್ ಫ್ಯಾನ್ಸ್ ಕೇವಲ ಕನ್ನಡ ನಟರೊಂದಿಗೆ ಒಂದು ಟ್ರೋಲ್ಗಳನ್ನು ಮಾಡಿಕೊಂಡು ಮತ್ತೊಂದು ಕಾಂಟ್ರವರ್ಸಿ ಮಾಡಿಕೊಂಡು ಓಡಾಡ್ತಿದ್ರು. ಬಟ್ ಈಗ ತೆಲುಗು ಅವರು ಬಂದು ಇವರ ಫ್ಯಾನ್ಸ್ ಹತ್ರ ಇಕ್ಕಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ದರ್ಶನ್ ಫ್ಯಾನ್ಸ್ ಅಂತಲೇ ಬೇರೆ ಒಂದು ಹೀರೋಗಳ ಫ್ಯಾನ್ಸ್ಗಳಿಗೆ ಒಂದು ಸ್ವಲ್ಪ ದೂರ ಇರೋಣಪ್ಪ ಇವರಿಂದ ಅಂತ ಹೇಳಿ ಅನ್ಸೋದಂತೂ ಖಂಡಿತ. ಯಾಕಂತ ಹೇಳಿದ್ರೆ ಆ ಮಟ್ಟಕ್ಕೆ ದರ್ಶನ್ ಅವರ ಫ್ಯಾನ್ಸ್ ಇವತ್ತು ಬೆಳೆದು ನಿಂತಿದ್ದಾರೆ. ಸೊ ಅವ್ರನ್ನ ಅಲ್ಲಾಡ್ಸೋಕ್ಕೂ ಕೂಡ ಆಗೋದಿಲ್ಲ ಇಂಡಸ್ಟ್ರಿಯಲ್ಲಿ ಅಂತ ಹೇಳಿ ಅದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಡೈರೆಕ್ಟ್ ಆಗೋ ದರ್ಶನ್ಗೆ ತಾಗುವಂತಹ ಡೈಲಾಗ್ಗಳನ್ನು ಯಾವ್ದಾದ್ರು ಹೀರೋ ಹೊಡೆದು ಬಿಟ್ರೆ ಅವರನ್ನ ತಿಂದು ತೇಗಿ ಬಿಡ್ತಾರೆ ದರ್ಶನ್ ಫ್ಯಾನ್ಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಹೀಗೆ ಕನ್ನಡದಲ್ಲೇ ಮಾತ್ರ ಕಾಂಟ್ರವರ್ಸಿಗಳನ್ನ ಮಾಡ್ಕೊಂಡಿದ್ದಂತಹ ದರ್ಶನ್ ಫ್ಯಾನ್ಸ್ ಸುಮ್ಮನೆ ಇದ್ರು. ದರ್ಶನ್ ಅವರು ಒಂದು ಕೊಲೆ ಕೇಸಲ್ಲಿ ಒಳಗಡೆ ಹೋಗಿ ಈಗ ಬೇಲ್ನ ಮೇಲೆ ಹೊರಗಡೆ ಬಂದ ಮೇಲೆ ಅವ್ರು ಕೊಲೆ ಅಪರಾಧಿ ಅಂತ ಹೇಳಿ ಯಾವುದೇ ಕೋರ್ಟ್ ಇದುವರೆಗೂ ಕೂಡ ಅನೌನ್ಸ್ ಮಾಡಿಲ್ಲ. ಬಟ್ ಅವರು ಹೊರಗಡೆ ಬಂದು ಹಲವಾರು ದೇವಸ್ಥಾನಗಳನ್ನು ಸುತ್ತುತ್ತಿದ್ದಾರೆ, ಜೊತೆಗೆ ಅವರ ಶೂಟಿಂಗ್ ಅನ್ನು ಕೂಡ ಮುಂದುವರಿಸ್ತಿದ್ದಾರೆ. ಬಟ್ ಇಷ್ಟು ದಿನ ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಕಾಂಟ್ರವರ್ಸಿ ಆಗ್ತಿದ್ದು ಈಗ ಟಾಲಿವುಡ್ಗೆ ಹೋಗಿ ಟಚ್ ಆಗ್ಬಿಟ್ಟಿದೆ. ಹೌದು, ಇತ್ತೀಚೆಗೆ ನಮ್ಮ ದರ್ಶನ್ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿ ಹೊಸ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಅದನ್ನ ತನ್ನ ಅಭಿಮಾನಿಗಳು ಹಲವಾರು ಕಡೆ ಪೋಸ್ಟ್ ಗಳನ್ನ ಹಾಕೊಂಡು ಅವರ ಬಗ್ಗೆ ಹೊಗಳಿದ್ರು. ಬಟ್ ಇದಕ್ಕೆ ಟಾಲಿವುಡ್ ಮಂದಿ ಏನಿದ್ದಾರೆ ಅದನ್ನ ಟ್ರೋಲ್ ಮಾಡ್ಲಿಕ್ಕೆ ಹೀಗೆ ಜೈಲಿಗೆ ಹೋಗಿ ಬಂದವನು ಈಗ ದಾಯಿಯ ದರ್ಶನವನ್ನ ಪಡ್ತಿದ್ದಾನೆ, ದೇವಸ್ಥಾನವನ್ನು ಸುತ್ತುತ್ತಿದ್ದಾನೆ, ಹಾಗಿದ್ರೆ ಅವನ ಪಾಪ ಕಳೆದೋಗತ್ತಾ, ಎಂತೆಂತ ಜನ ಇದ್ದಾರೆ ಅಂತ ಹೇಳಿ ದರ್ಶನ್ ಬಗ್ಗೆ ಟ್ರೋಲ್ ಅನ್ನ ಮಾಡ್ಬಿಟ್ಟಿದ್ರು. ಇದನ್ನ ಕಂಡಂತಹ ದರ್ಶನ್ ಫ್ಯಾನ್ಸ್ ಈಗ ಇಡೀ ಟಾಲಿವುಡ್ಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಇಡೀ ಟಾಲಿವುಡ್ ಅನ್ನ ಕೆಳಗೆ ಬೀಳಿಸಿ ಟ್ರೋಲ್ ಗಳನ್ನ ಮಾಡ್ತಿದ್ದಾರೆ. ಸೊ ಟಾಲಿವುಡ್ ಅಲ್ಲಿ ಇರುವಂತಹ ದೊಡ್ಡ ಹೀರೋಗಳಿಂದ ಹಿಡಿದು ಈಗ ಬೆಳೀತಿರೋ ಹೀರೋಗಳಿಗೂ ಕೂಡ ಬಿಡ್ತಾ ಇಲ್ಲ. ಆ ಮಟ್ಟಕ್ಕೆ ಅವರನ್ನ ಟ್ರೋಲ್ ಮಾಡಿ ಬಿಸಾಕ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್ ಅಂದ್ರೆ ಹೀಗೆ ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲಿ ಈಗ ಟಾಲಿವುಡ್ ಅಂಡರ್ ದಿ ಡಿ ಬಾಸ್ ಫುಟ್ ಅಂತ ಹೇಳಿ ಒಂದು ಟ್ರೋಲ್ ಆಗ್ತಾ ಇದೆ. ಸೊ ಅದು ಕೂಡ ಹ್ಯಾಶ್ ಟ್ಯಾಗ್ ಅಲ್ಲಿ ನಂಬರ್ 1 ಆಗಿದೆ. ಸೊ ಭಾರತದಲ್ಲೇ ನಂಬರ್ 1 ಆಗಿ ಎಕ್ಸ್ ಖಾತೆಯಲ್ಲಿ ಓಡ್ತಾ ಇದೆ. ಆ ಮಟ್ಟಕ್ಕೆ ಟಾಲಿವುಡ್ ಅನ್ನ ಟ್ರೋಲ್ ಮಾಡಿ ಬಿಸಾಕ್ತಿದ್ದಾರೆ. ಸೊ ಇದರಿಂದಾಗಿ ದರ್ಶನ್ ಅವರ ಇಮೇಜಿಂಗ್ಗೆ ಹೊರತ ಬೀಳುವಂತ ಚಾನ್ಸಸ್ಗಳು ಸಿಕ್ಕಾಪಟ್ಟೆ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ದರ್ಶನ್ ಫ್ಯಾನ್ಸ್ ಕೂಡ ಯಾರ ತಂಟೆಗೂ ಕೂಡ ಹೋಗದೇ ಇದ್ದಿದ್ದು ನಾವು ನೋಡ್ತಿದ್ವಿ ಕೆಲ ದಿನಗಳಿಂದ. ಬಟ್ ಈಗ ಅವರ ಮೇಲೆ ಯಾರೋ ಒಬ್ರು ಬಂದ ನಂತರ ಅವರು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಬಟ್ ಇದೆಲ್ಲೋ ಒಂದು ದರ್ಶನ್ ಸಿನಿಮಾಗಳಿಗಾಗಿರ್ಬೋದು, ದರ್ಶನಿಗಾಗಿರ್ಬೋದು ಇಮೇಜ್ ಅನ್ನ ಹೊರತ ಬೀಳುವಂತಹ ಸಿಚುವೇಶನ್ ಗಳಿಗೆ ತಂದಿಡಬಹುದು. ಯಾಕಂದ್ರೆ ದರ್ಶನ್ ಅವರಿಗೆ ತೆಲುಗಲ್ಲೂ ಇದ್ದಾರೆ, ತಮಿಳಲ್ಲೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಬಟ್ ತೆಲುಗು ಫ್ಯಾನ್ಸ್ ಅವ್ರನ್ನ ಟ್ರೋಲ್ ಮಾಡ್ಲಿಕ್ಕೆ ಹೋಗಿ ಈಗ ಅಲ್ಲಿರುವಂತಹ ಎಲ್ಲಾ ಒಂದು ಹೀರೋಗಳಿಗೂ ಟ್ರೋಲ್ ಮಾಡಿರೋದ್ರಿಂದ ಅವರ ಫ್ಯಾನ್ಸ್ಗಳ ವಿರುದ್ಧ ಈಗ ದರ್ಶನ್ ಅವರ ವಿರುದ್ಧ ಅವ್ರು ತಿರುಗಿ ಬಿದ್ದಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿ ಫ್ಯಾನ್ಸ್ಗಳ ನಡುವೆ ಆಗುವಂತಹ ಜಗಳ ಈಗ ನಮ್ಮ ಹೀರೋಗಳ ಮೇಲೆ ಪರಿಣಾಮ ಬೀಳಲಿಕ್ಕೆ ಶುರು ಆಗುತ್ತೆ. ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅಂತ ಹೇಳಿ ಖಂಡಿತವಾಗಿ ಗೊತ್ತಿಲ್ಲ. ಬಟ್ ಇದರಲ್ಲಿ ಯಾರ್ದು ತಪ್ಪು ಅಂತ ಹೇಳಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ದರ್ಶನ್ ಅವರು ಅವ್ರ ಪಾಡಿಗೆ ದೇವಸ್ಥಾನ ಸುತ್ತಿದ್ರೆ ಈ ನನ್ನ ಮಕ್ಕಳಿಗೆ ಯಾಕೆ ಹುರಿತೈತೋ ನನಗಂತೂ ಖಂಡಿತವಾಗಿ ಗೊತ್ತಿಲ್ಲ. ಅವರು ಸುಮ್ಮನೆ ಇದ್ದಂತಹ ಅವರ ಫ್ಯಾನ್ಸ್ಗೆ ಈಗ ಬೆಂಕಿಯನ್ನು ಹಚ್ಚುವಂತ ಕೆಲಸವನ್ನು ಮಾಡಿದ್ದಾರೆ. ಬಟ್ ದರ್ಶನ್ ಫ್ಯಾನ್ಸ್ನ ನಿಲ್ಲಿಸಲಿಕ್ಕೆ ಯಾವನ ಕೈಲೂ ಸಾಧ್ಯ ಇಲ್ಲ. ಇದು ಎಷ್ಟು ದಿನಗಳ ಕಾಲ ಮುಂದುವರೆದು ಹೋಗುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಾಗುತ್ತೆ. ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸ್ರಪ್ಪ.